ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಇದು ಕ್ರೋಧಿನಾಮ ಸಂವತ್ಸರ. ಒಂದೊಂದು ಸಂವತ್ಸರದಲ್ಲಿಯೂ ತನ್ನದೇ ಆದ ಫಲವನ್ನು ಅನಾದಿ ಕಾಲದ ಸಂವತ್ಸರಗಳು ಕೊಡ್ತಾ ಬರ್ತಾ ಇದ್ದಾವೆ. ಈಗ ಈ ಸಾರಿ ಇರುವಂಥದ್ದು ಕ್ರೋಧಿನಾಮ ಸಂವತ್ಸರ. ಹೆಸರಿನಲ್ಲೇ ಇದೆ ಕ್ರೋಧ, ದ್ವೇಷ, ಅಸೂಯೆ, ಮತ್ಸರ. ಶುಭಕ್ಕಿಂತ ಅಶುಭಗಳೇ ಜಾಸ್ತಿ ಈ ಸಂವತ್ಸರದಲ್ಲಿ. ಶುಭನೂ ಇದೆ, ಅಶುಭನೂ ಇದೆ. ಪಂಚಘಾತಕಗಳು ಆಗ್ತವೆ. ಪಂಚಘಾತಕ ಅಂದರೆ ಭೂಮಿಘಾತಕ, ಬ್ರಿಕ್ಸ್ ಬಿಡ್ತಕ್ಕಂಥದ್ದು, ನಡುಗ್ತಕ್ಕಂಥದ್ದು, ಮತ್ತು ವಿಪರೀತವಾದ ಹೀಟ್ಗಳು, ಶೀತ ಕೊಡ್ತಕ್ಕಂಥದ್ದು. ಜಲಕಂಟಕನೂ ಇದೆ, ನೀರಿನಿಂದಲೂ ಆಪತ್ತಿದೆ, ಅಗ್ನಿಯಿಂದಲೂ ಆಪತ್ತಿದೆ. ನೀರು, ಅಗ್ನಿ, ವಾಯುವಿಂದಲೂ ಆಪತ್ತಿದೆ. ಹೀಗಾಗಿ ಈ ಪಂಚಕಂಠಗಳನ್ನು ಗೆಲ್ಲೋದೇ ಕಷ್ಟ. ಇದು ಕ್ರೋಧಿನಾಮ ಸಂವತ್ಸರ. ಪಾಪ ಜಲವೃಷ್ಟಿ ಆಗೋ ಲಕ್ಷಣ ಇದೆ. ಆನಂತರ ಈ ಸಂವತ್ಸರದ ಫಲ ಗುರು ಶಿಷ್ಯನಾಗ್ತಾನೆ, ಶಿಷ್ಯ ಗುರುವಾಗ್ತಾನೆ. ಈ ಸಂವತ್ಸರದಲ್ಲಿ ವಿಶೇಷವಾಗಿ ಹೆಣ್ಣು ಮಕ್ಕಳ ಪ್ರಾಬಲ್ಯ ಹೆಚ್ಚುತ್ತದೆ. ಅದರಿಂದ ಸುಖನೂ ಆಗ್ಬೋದು, ದುಃಖನೂ ಆಗ್ಬೋದು. ನಾನೀಗ ಒಂದು 2-3 ತಿಂಗಳು ಹೇಳಿದ್ದೆ, ಹೊರದೇಶದಲ್ಲಿ ಮಳೆ ವಿಪರೀತ ಆಗ್ತದೆ, ರಾಷ್ಟ್ರಗಳು ಮುಳುಗ್ತವೆ, ಬಾಂಬ್ ಸ್ಫೋಟ ಇದೆ, ಜನಜಂಗುಳಿ ಆಗ್ತದೆ, ಜನ ಸಾಯ್ತಾರೆ, ಆಮೇಲೆ ಯುದ್ಧ ಭೀತಿ ಇದೆ, 1-2 ಜನ ಪ್ರಧಾನಿಗಳು ಸಾಯ್ತಾರೆ. ವಸತಿಯೆಲ್ಲ ಹೇಳಿದ್ದಲ್ಲ, ಅದೆಲ್ಲ ನಡೆದೋಯ್ತಲ್ಲ ಅಲ್ಲಿ, ಅದು ಇನ್ನೂ ಮುಂದುವರಿತದೆ ಅದರಲ್ಲಿ. ಹೀಗಾಗಿ ಈ ಒಂದು ಹೇಳಿದ್ದೆ, ದೊಡ್ಡ ದೊಡ್ಡ ಜನಗಳಿಗೆ ಆಘಾತ ಇದೆ ಅಂತ ಹೇಳಿದ್ದೆ ನಾನು. ಎಲ್ಲರೂ ನಡೀತಾ ಇದೆ, ಇನ್ನೂ ನಡೀತಾ ಇದೆ. ಆದ್ದರಿಂದ ಈ ಮನುಷ್ಯ ಯಾವಾಗ ಸಹನೆಯನ್ನು ಕಳ್ಕೊಳ್ತಾನೆ, ನೆಮ್ಮದಿಯನ್ನು ಕಳ್ಕೊಳ್ತಾನೆ, ಕೋಪಕ್ಕೆ ತುತ್ತಾಗ್ತಾನೆ, ಅವಘಡಗಳು ಅವನಿಗಿದ್ದುದೇ. ಅದಕ್ಕೆ ಯಾವುದೋ ಬೆಳಗ್ಗೆ ನಾನು ಟಿ ವಿನಲ್ಲಿ ನೋಡ್ತಾ ಇದ್ದೆ, ಅಲ್ಲಿ ಒಂದು ಕುತ್ತಾಗ, ನಾನು ಕೋಡಿಮಠಕ್ಕೆ ಹೋಗಿದ್ದೆ, ಸ್ವಾಮಿಗಳು ಸಿಟ್ಟು ಕಮ್ಮಿ ಮಾಡು ಅಂತೇಳಿದರು. ಮತ್ತಿನ್ನೂ ಸ್ವತಃ ಕಮ್ಮಿ ಮಾಡಿದೆಯಾ ಅಂದರು. ಉಮಾಪತಿ ಅಂತ ಟಿ ವಿನೇನು ಹೇಳ್ತಿದ್ದ, ದರ್ಶನ್ಗೆ ಅವನು ಗಲಾಟೆ ಆಗಿತ್ತಲ್ಲ, ಅವನು ನೀನು ಒಳ್ಳೆಯ ತಂದೆ ತಾಯಿ ಮಾತು ಕೇಳು ಅಂತ ಹೇಳಿದರು. ಈಗ ನಾನು ಭಾಳ ಸಾಹುಕಾರರಾಗಿದ್ದೀನಿ, ಅವನ ಜಗಳಕ್ಕೆ ಹೋಗ್ಬೇಕಾಯ್ತು, ಹೋಗಲಿಲ್ಲ ಅಂತಲೇ ಹೇಳ್ತಾ ಇದ್ದ ಟಿ ವಿನಲ್ಲಿ. ಹಾಗೆ ಮನುಷ್ಯನಿಗೆ ಕರೆಯದೇ ಬರುವವನು, ಬರೆಯದೇ ಓದುವನು, ಬರಿಗಾಲಲ್ಲಿ ನಡೆಯುವನು. ಕರೆಯದೇ ಬರುವವನು ಯಾರು? ಈಗ ನಮ್ಮ ರೆಡ್ಡಿಯವರು ನಿಮ್ಮನ್ನೆಲ್ಲ ಕರೆದರು, ಗುರುಗಳು ಬರ್ತಾರೆ ಬನ್ನಿ, ಕೊಟ್ಟು ಇದನ್ನು ಅನ್ನದಾನ ಮಾಡಿದರು, ವಸ್ತ್ರದಾನ ಮಾಡಿದರು, ನಿಮಗೆಲ್ಲ ಸೇರಿಸಿದರು, ಪಾದ ಪೂಜೆ ಮಾಡಿದರು. ಗುರು ವಂದನೆ ಲವ್ ಅಡ್ವೊಕೇಟು, ಆಧ್ಯಾತ್ಮಿಕವಾಗಿ ಅವನು ಸೇವೆ ಮಾಡಿದ. ಕರಿಬೇಕು, ಕರಿಬಾರ್ದು ಅಂತೇನಿಲ್ಲ. ಮತ್ತು ಕರೆದೇ ಬರೋನು ಯಾರು? ಕರೆಯದೇ ಬರುವವನ ಯಾರಪ್ಪ? ಕರೆಯದ ಶತ್ರುನೂ ಕರಿಬೇಕು, ನಾವು ಮನೆಗೆ ನೆಂಟರೂ ಕರಿಬೇಕು. ಆದರೆ ಕರೆದೇ ಬರೋದು ಯಾರು ಅಂದರೆ ನಮ್ಮಲ್ಲೇ ಇದೆ ಕೋಪ. ಯಾವಾಗ ನಮ್ಮಲ್ಲಿ ಬಂಡವಾಳ ಕಮ್ಮಿ ಆಗುತ್ತೆ, ತಕ್ಷಣ ಬರೋದೇ ಕೋಪ, ಸಡನ್ ಕೋಪ ಬಂದ್ಬಿಡುತ್ತೆ. ಕರೆಯದೇ ಬರುವವನ, ಬರೆಯದೇ ಓದುವನ. ಬರೆಯದೇ ಇಲ್ಲ, ಅವನು ಓದ್ತಾನೇ ಇರ್ತಾನೆ. ಯಾರು? ಕಣ್ಣು. ಕಣ್ಣು ಬರೆಯುತ್ತಾ? ಅದು ಓದುತ್ತೆ. ಬರಿಗಾಲಲ್ಲಿ ನಡೆಯುವನ. ಬರಿಗಾಲಾಗ ಕಳ್ಳ ಬತ್ತಾನೆ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಬಾಕಿ ಜಬ್ಲಕ್ಕೆ ಆಗೋಲ್ಲ. ಮತ್ತು ಯಾರು ಬರಿಗಾಲ ನಡೆಯುವನು? ಮನಸ್ಸು. ಒಳಗೆ ಮನಸ್ಸಿದೆಯಲ್ಲ, ಎಲ್ಲಿಂದ ಎಲ್ಲಿಗೆ ಹೋಗ್ಬಿಡ್ತಿದ್ದು ಮನಸ್ಸು. ಈ ಮೂರನ್ನು ನಿಯಂತ್ರಣ ಇಟ್ಕೊಂಡ್ರೆ ಮನುಷ್ಯ ಜನ್ಮ ಹುಟ್ಟಿಕ್ಕೂ ಸಾರ್ಥಕ ಆಗ್ತದೆ. 84 ಲಕ್ಷ ಜೀವರಾಶಿಗಳಲ್ಲಿ ಮಾನವ ಜನ್ಮ ಶ್ರೇಷ್ಠವಾದದ್ದು. ನೀರಿನಲ್ಲಿ 21 ಲಕ್ಷ, ಗಾಳಿಯಲ್ಲಿ 21 ಲಕ್ಷ, ಭೂಮಿಯಲ್ಲಿ 21 ಲಕ್ಷ, 21 ಲಕ್ಷ, 84 ಲಕ್ಷಗಳಿಂದ ಈ ಆತ್ಮ ಅನ್ನೋದು ಬಂದದೆ.
ಕೋಟಿ 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 ವರ್ಷ ಆಯ್ತು ಮನುಷ್ಯ ಜನ್ಮ ಬರಬೇಕಾದ್ರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.